ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ ಮತ್ತು ಅದರೊಂದಿಗೆ ಜನರಲ್ ನಾಲೆಡ್ಜ್ ಅನ್ನು ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ವರ್ಷ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1851ರಲ್ಲಿ ಸ್ಥಾಪನೆಯಾಯಿತು. ಇದು ಸುದ್ದಿಯಲ್ಲಿರಲು ಕಾರಣ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವು ಮಾರ್ಚ್ 4, 2024ರ ವೇಳೆಗೆ 174ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದೆ. ಅಂದರೆ ಇದು ಸ್ಥಾಪನೆಯಾಗಿ ಈಗ ಒಟ್ಟು 174 ವರ್ಷಗಳು ಪೂರ್ಣಗೊಂಡಿದೆ. ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು, ಇದು ಸ್ಥಾಪಕರು ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸ್ಥಾಪಕರು ಥಾಮಸ್ ಓಲ್ಡ್ ಹ್ಯಾಮ್ ರವರು. ಇದರ ಪ್ರಧಾನ ಕಚೇರಿಯು ಕಲ್ಕತ್ತಾದಲ್ಲಿದೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇದು ಕೇಂದ್ರ ಸರ್ಕಾರದ ಒಂದು ಗಣಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಕಾರ್ಯ ಭೂವೈಜ್ಞಾನಿಕ ಸಮೀಕ್ಷೆ ಮಾಡುವುದು ಮತ್ತು ಗಣಿಗಾರಿಕೆಗಳ ಕುರಿತು ಅಧ್ಯಯನವನ್ನು ನಡೆಸುವ ಒಂದು ಸಂಸ್ಥೆಯಾಗಿದೆ. ಅದೇ ರೀತಿ ಎರಡನೇ ಕ್ವಶನ್, ಇಂದಿರಾ ಗಾಂಧಿ ಪ್ಯಾರಾ ಬೆಹನ್ ಸುಖ್ ಸಂಬಂಧ ನಿಧಿ ಯೋಜನೆಯನ್ನು ಯಾವ ರಾಜ್ಯ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹಿಮಾಚಲ ಪ್ರದೇಶ್. ಇತ್ತೀಚೆಗೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಾದ ಸುಖ್ವಿಂದರ್ ಸುಖ್ ರವರು ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣದ ಗುರಿಯೊಂದಿಗೆ ಇಂದಿರಾ ಗಾಂಧಿ ಪ್ಯಾರಾ ಬೆಹನ್ ಸುಖ್ ಸನ್ಮಾನ ನಿಧಿ ಯೋಜನೆಯನ್ನು ಘೋಷಿಸಿದರು. ಈ ಯೋಜನೆ ಅಡಿಯಲ್ಲಿ ಮುಂಬರುವ ಆರ್ಥಿಕ ವರ್ಷದಲ್ಲಿ 18ರಿಂದ 60 ವರ್ಷದ ವಯಸ್ಸಿನ ಮಹಿಳೆಯರಿಗೆ ಮಾಸಿಕವಾಗಿ ಅಂದರೆ ತಿಂಗಳಿಗೆ 1,500 ಸ್ಟೇಪಂಡನ್ನು ಪ್ರಾರಂಭಿಸಲಾಗುತ್ತದೆ. ಅದೇ ರೀತಿ ಹಿಮಾಚಲ ಪ್ರದೇಶದ ರಾಜಧಾನಿ ಸಿಮ್ಲಾ. ಇದೇ ರೀತಿಯಲ್ಲಿ ಕರ್ನಾಟಕದ ಪ್ರತಿ ಒಂದು ಮನೆಯ ಯಜಮಾನತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಒಂದು ಯೋಜನೆಯನ್ನು ತರಲಾಗಿತ್ತು. ಅದಕ್ಕೆ ಮಹಾಲಕ್ಷ್ಮಿ ಯೋಜನೆಯನ್ನು ಹೆಸರಿಡಲಾಗಿತ್ತು. ಇನ್ನು ಮೂರನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಮುದ್ರ ಲಕ್ಷ್ಮಣ ವ್ಯಾಯಾಮವನ್ನು ಯಾವ ಎರಡು ದೇಶಗಳ ನಡುವೆ ನಡೆಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತ ಮಲೇಷಿಯಾ. ಇತ್ತೀಚೆಗೆ ಭಾರತದ ಒಂದು ನೌಕಾಪಡೆ ಮತ್ತು ಮಲೇಷಿಯಾದ ರಾಯಲ್ ನೌಕಾಪಡೆಯ ನಡುವೆ ಒಂದು ಜಂಟಿ ನೌಕಾ ಸಮರಾಭ್ಯಾಸವಾದ ಸಮುದ್ರ ಲಕ್ಷ್ಮಣ್ ವ್ಯಾಯಾಮವನ್ನು ನಡೆಸಲಾಗಿದೆ. ಈ ವ್ಯಾಯಾಮವು ಫೆಬ್ರವರಿ 28ರಂದು ಪ್ರಾರಂಭವಾಗಿ ಮಾರ್ಚ್ 2ರಂದು ವಿಶಾಖಪಟ್ಟಣದ ಕರಾವಳಿಯಲ್ಲಿ ಮುಕ್ತಾಯವಾಯಿತು. ಅಂದರೆ ಇದರ ನಡೆದ ಸ್ಥಳ ವಿಶಾಖಪಟ್ಟಣಂದಲ್ಲಿ. ಇದು ಒಂದು ವ್ಯಾಯಾಮವು 3ನೇ ಆವೃತ್ತಿಯಾಗಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾ ಹಡಗುವಾದ ಕಿಲ್ತಾನ್ ಮತ್ತು ರಾಯಲ್ ಮಲೇಷಿಯಾದ ಹಡಗುವಾದ ಕೆಡಿ ಲೇಕಿರ್ ಎಂಬ ಹಡಗುಗಳು ಇಲ್ಲಿ ಭಾಗವಹಿಸಿದವು. ಈ ಒಂದು ಸಮರಾಭ್ಯಾಸದ ಮುಖ್ಯ ಉದ್ದೇಶ ವೃತ್ತಿಪರ ಸಂವಾದಗಳು, ಜ್ಞಾನ ವಿನಿಮಯ ಮತ್ತು ಸಹಯೋಗದ ಸಮುದ್ರ ಕಾರ್ಯಾಚರಣೆಗಳು, ದ್ವಿಪಕ್ಷೀಯ ಬಂಧಗಳನ್ನು ಬಲಪಡಿಸಿಕೊಳ್ಳಲು ಈ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಅದರ ಜೊತೆಗೆ ಸಹಕಾರವನ್ನು ಬೆಳೆಸಲು ಮತ್ತು ಎರಡೂ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯೊಂದಿಗೆ ಈ ಸಮರಾಭ್ಯಾಸವನ್ನು ನಡೆಸಲಾಗಿದೆ. ಇನ್ನು ಬೇರೆ ದೇಶದೊಂದಿಗೆ ಭಾರತ ನಡೆಸುವ ಇತರೆ ಮಿಲಿಟರಿ ವ್ಯಾಯಾಮಗಳು, ಅದರಲ್ಲಿ ಮೊದಲೇದು ಸಂಪ್ರೀತಿ ಎಂಬ ವ್ಯಾಯಾಮವು ಬಾಂಗ್ಲಾದೇಶದೊಂದಿಗೆ, ಮಿತ್ರಶಕ್ತಿ ಶ್ರೀಲಂಕಾ ದೇಶದೊಂದಿಗೆ, ಮೈತ್ರಿ ಥೈಲ್ಯಾಂಡ್ ದೇಶದೊಂದಿಗೆ, ಡೆಸರ್ಟ್ ಸೈಕ್ಲಾನ್ UAE ದೇಶದೊಂದಿಗೆ, ಇನ್ನು ವಜ್ರಪ್ರಹಾರ USA ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಇನ್ನು ಶಕ್ತಿ ಫ್ರಾನ್ಸ್ ದೇಶದೊಂದಿಗೆ, ಗರುಡ ಶಕ್ತಿ ಇಂಡೋನೇಷ್ಯಾದೊಂದಿಗೆ, ಎಕ್ಯುವೇರಿಯನ್ ಮಾಲ್ಡೀವ್ಸ್ ದೇಶದೊಂದಿಗೆ ನಡೆಸಲಾಗುತ್ತದೆ. ಅದೇ ರೀತಿ ಮಲೇಷಿಯಾ ಕುರಿತು, ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ, ಮಲೇಷಿಯಾದ ನಾಣ್ಯ ರಿಂಗಿಟ್, ಮಲೇಷಿಯನ್ ರಿಂಗಿಟ್, ಇದರ ಶಾಸಕಾಂಗ ಸಂಸತ್ತು. ಇನ್ನು ಭಾರತ ಮತ್ತು ಮಲೇಷಿಯಾ ಈ ಲಕ್ಷ್ಮಣ್ ವ್ಯಾಯಾಮದೊಂದಿಗೆ ಹರಿಮೋ ಶಕ್ತಿ ಎಂಬ ಇನ್ನೊಂದು ಸಮರಾಭ್ಯಾಸವನ್ನು ಭಾರತ ದೇಶವು ಮಲೇಷಿಯಾ ದೇಶದೊಂದಿಗೆ ನಡೆಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಫ್ಲೂ ಕ್ಯೂರ್ಡ್ ವರ್ಜಿಯನ್ ತಂಬಾಕು ಬೆಳೆಗಾರರನ್ನು ಬೆಂಬಲಿಸಲು ಭಾರತ ಸರ್ಕಾರವು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದಲ್ಲಿ ಫ್ಲೂ ಕ್ಯೂರ್ಡ್ ವರ್ಜಿನಿಯಾ ಎಂಬ ತಂಬಾಕು ಬೆಳೆಗಾರರಿಗೆ ಭಾರತ ಸರ್ಕಾರವು ಬೆಂಬಲದ ಕ್ರಮವನ್ನು ಜಾರಿಗೆ ತಂದಿದೆ. ಈ FCV ತಂಬಾಕು ಒಂದು ಶಾಖ ಎಕ್ಸ್ಪೋಸರ್ ಪ್ರಕ್ರಿಯೆ ಮೂಲಕ ಗುಣಪಡಿಸಲಾಗುತ್ತದೆ. ಅದರ ಸೌಮ್ಯ ಸಿಹಿ ವಾಸನೆ ಮತ್ತು ಹೆಚ್ಚಿನ ಸಕ್ಕರೆ ಅಂಶಕ್ಕೆ ಒಲವು ಹೊಂದಿದೆ.
ಇದನ್ನು ಸಾಮಾನ್ಯವಾಗಿ ಸಿಗರೆಟ್ ಮಿಶ್ರಣಗಳಲ್ಲಿ ಬಳಸಲಾಗುತ್ತದೆ. ಈ ಉಪಕ್ರಮದಿಂದ ಈ ಪ್ರದೇಶದಲ್ಲಿ FCV ತಂಬಾಕು ರೈತರ ಒಂದು ಜೀವನೋಪಾಯಗಳನ್ನು ಹೆಚ್ಚಿಸುವ ಗುರಿಯೊಂದಿಗೆ ಒಂದು ಉಪಕ್ರಮವನ್ನು ಸರ್ಕಾರ ತರಲಾಗಿದೆ. ನೆಕ್ಸ್ಟ್ ತಂಬಾಕು ಕುರಿತು. ತಂಬಾಕು ಒಂದು ಸೊಲನೇಸಿಯಾ ಎಂಬ ಕುಟುಂಬದ ನಿಕೋಟಿನ್ ಆಗಿದೆ. ಈ ತಂಬಾಕನ್ನು ಗಿಡದ ಎಲೆಯಿಂದ ಪಡೆಯಲಾಗುತ್ತದೆ. ತಂಬಾಕು ಮೂಲವಾಗಿ ಅಮೆರಿಕದಲ್ಲಿ ಬೆಳೆಯಲಾಯಿತು, ಅಂದರೆ ಅಮೆರಿಕದಲ್ಲಿ ತಂಬಾಕನ್ನು ಪರಿಚಯಿಸಲಾಯಿತು. ತಂಬಾಕು ಒಂದು ವ್ಯಸನಕಾರಿಯಾಗಿದೆ. ಇದು ತಂಬಾಕು ಒಂದು ಆಲ್ಕಲಾಯ್ಡ್ ನಿಕೋಟಿನ್ ಅನ್ನು ಹೊಂದಿರುತ್ತದೆ. ಅದೇ ರೀತಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಚೀನಾ. ಅತಿ ಹೆಚ್ಚು ತಂಬಾಕವನ್ನು ಬೆಳೆಯುವ ಭಾರತದ ರಾಜ್ಯ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಬೆಳೆಯಲಾಗುತ್ತದೆ. ಇನ್ನು 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ತಂಬಾಕು ಬೆಳೆಯಲಾಗುತ್ತದೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ಜಿಲ್ಲೆ ಮೈಸೂರು ಮತ್ತು ಹಾಸನದಲ್ಲಿ ಬೆಳೆಯಲಾಗುತ್ತದೆ. ಅದೇ ರೀತಿ ಕರ್ನಾಟಕದ ಒಂದು ತಂಬಾಕಿನಲ್ಲಿ ಪ್ರಸಿದ್ಧವಾದ ಒಂದು ಸ್ಥಳ ನಿಪ್ಪಾಣಿ. ಇಲ್ಲಿ ಬೀಡಿ ಕಟ್ಟುವ ಒಂದು ತಂಬಾಕನ್ನು ಬೆಳೆಯಲಾಗುತ್ತದೆ. ಇನ್ನು ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾವೇರಿಯಲ್ಲಿ. ರಾಜ್ಯದಲ್ಲಿ ಕೃಷಿ ಸಾಲ, ಬೆಳೆ ನಷ್ಟ, ಬರ ಸೇರಿದಂತೆ ಹಲವು ಕಾರಣಗಳಿಂದ ರೈತರು ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು, ಅದರಲ್ಲಿ 2023-24 ಒಂದು ರಾಜ್ಯ ವರದಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು 692 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಒಂದು ಜಿಲ್ಲೆಯನ್ನು ಪರಿಗಣಿಸಿದಾಗ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಒಟ್ಟು 86 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್. ಸ್ಕ್ವಾಚ್ ಸಂಸ್ಥೆಯು ನೀಡುವ ಒಂದು ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿಗೆ ಆಯ್ಕೆಯಾದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, BMTC. ಇತ್ತೀಚೆಗೆ ದೆಹಲಿ ಮೂಲದ ಸ್ಕ್ವಾಚ್ ಸಂಸ್ಥೆ ನೀಡುವ ಒಂದು ರಾಷ್ಟ್ರೀಯ ಪ್ರಶಸ್ತಿಯಾದ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿಗೆ BMTC ಸಂಸ್ಥೆ ಆಯ್ಕೆಯಾಗಿದೆ. ಈ ಪ್ರಶಸ್ತಿಯನ್ನು BMTC ಸಂಸ್ಥೆಗೆ ನೀಡಲು ಕಾರಣ BMTC ಸಂಸ್ಥೆಯು ತನ್ನ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಸೇರ್ಪಡೆಗೊಳಿಸುವುದರಿಂದ ಆ ವಾಹನಗಳ ಇಂಧನ ವೆಚ್ಚ ಕಡಿತಗೊಳಿಸಿದ್ದು, ಅದರೊಂದಿಗೆ ಆ ಎಲೆಕ್ಟ್ರಿಕ್ ವಾಹನಗಳು ಬಳಸುವುದರಿಂದ ಶಬ್ದ ಮಾಲಿನ್ಯ ಕಡಿಮೆಗೊಳಿಸಿದ್ದು ಮತ್ತು ಅದರೊಂದಿಗೆ BMTCಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಹೆಚ್ಚಿಸಿದ್ದು. BMTC ಈ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು BMTC ಕುರಿತು. BMTC ಎಂದರೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಾರಿಗೆ ಸಂಸ್ಥೆ. ಈ BMTC ಒಂದು ಬೆಂಗಳೂರು ನಗರಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ನೀಡುವ ಒಂದು ಸಂಸ್ಥೆಯಾಗಿದ್ದು, ಇದು ಭಾರತದ ಬೆಂಗಳೂರು ನಗರದಲ್ಲಿ ಒಂದು ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ರಸ್ತೆ ಸಾರಿಗೆ ನಿಗಮವಾಗಿದೆ. ಇದು ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1997ರಂದು KSRTCಯಿಂದ BMTCಯನ್ನು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೈನಾತಿವು ದ್ವೀಪವು ಈ ಕೆಳಗಿನ ಯಾವ ಜಲಸಂಧಿಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಪಾಕ್ ಜಲಸಂಧಿಯಲ್ಲಿ. ಇತ್ತೀಚೆಗೆ ಜಾಫ್ನಾ ಪರ್ಯಾಯ ದ್ವೀಪದ ಬಳಿ ಇರುವ ಡೆಲ್ಫಾ ನೆಡುತ್ತೀವು, ನೈನಾತೀವು ಮತ್ತು ಅನೈಲೈತೀವು ದ್ವೀಪಗಳಲ್ಲಿ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳನ್ನು ನಿರ್ಮಿಸಲು ಭಾರತೀಯ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಎಂದು ಜಾಫ್ನಾ ಬಳಿಯ ಪಾಕ್ ಜಲಸಂಧಿಯಲ್ಲಿರುವ ನೈನಾತೀವು ದ್ವೀಪವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾ ದೇಶಗಳ ಮಧ್ಯೆ ಕಂಡುಬರುವ ಒಂದು ಜಲಸಂಧಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂದಿರಮ್ಮ ವಸತಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ತೆಲಂಗಾಣ. ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿಯಾದ ರೇವಂತ್ ರೆಡ್ಡಿಯವರು ಮಾರ್ಚ್ 11ರಂದು ಇಂದಿರಮ್ಮ ವಸತಿ ಯೋಜನೆಯನ್ನು ಬಹಿರಂಗಪಡಿಸುತ್ತಿದ್ದಾರೆ. ಈ ಯೋಜನೆಯಡಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ವಸತಿ ಪರಿಹಾರವನ್ನು ನೀಡುವ ಮೂಲಕ ಆ ಜನರಿಗೆ ಆರ್ಥಿಕ ಸಬಲೀಕರಣವನ್ನು ಗುರಿಪಡಿಸುವ ಇದೊಂದು ಯೋಜನೆಯಾಗಿದೆ. ಅದೇ ರೀತಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್. ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಇದರ ಅಡಿಯಲ್ಲಿ ಮಹಿಳೆಯರಿಗೆ ಬಸ್ ಉಚಿತ ಪ್ರಯಾಣ ಯೋಜನೆಯನ್ನು ನೀಡಲಾಗಿತ್ತು. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಾಪ್ಚಾರ ಕೂಟ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಿಜೋರಾಂ. ಇತ್ತೀಚೆಗೆ ಮಿಜೋರಾಂನ ಐಜ್ವಾಲ್ನ ಆಸಾಂ ರೈಫಲ್ಸ್ ಗ್ರೌಂಡ್ನಲ್ಲಿ, ಅಂದರೆ ಮಿಜೋರಾಂ ದೇಶದ ಐಜ್ವಾಲ್
ನಲ್ಲಿ ಅಸ್ಸಾಂ ರೈಫಲ್ಸ್ ಗ್ರೌಂಡ್ನಲ್ಲಿ ಆಚರಿಸಲಾದ ಮಿಜೋರಾಂನ ಚಪ್ಚಾರ ಕೂಟ ಉತ್ಸವವು ಚರಾವ ಮತ್ತು ಛಾಯಾ ನೃತ್ಯಗಳೊಂದಿಗೆ ರೋಮಾಂಚಕ ಮಿಜೋ ಸಂಪ್ರದಾಯಗಳನ್ನು ತೋರಿಸಿದೆ. ಅದೇ ರೀತಿ ಇನ್ನು ಕೆಲವು ರಾಜ್ಯಗಳಲ್ಲಿ ನಡೆಯುವ ಒಂದು ಉತ್ಸವಗಳು. ಅಸ್ಸಾಂ ರಾಜ್ಯದಲ್ಲಿ ಅಂಬುಬಾಚಿ ಮೇಳ ಮತ್ತು ಬಿಹು ಉತ್ಸವವು ನಡೆಯಲಾಗುತ್ತದೆ. ಬಿಹು ಉತ್ಸವವು. ಅದೇ ರೀತಿ ನಾಗಾಲ್ಯಾಂಡದಲ್ಲಿ ಹಾರ್ನ್ಬಿಲ್ ಉತ್ಸವ ಮತ್ತು ಮೋಟ್ಸುಮೋಗ್ ಉತ್ಸವ. ಇನ್ನು ಮಣಿಪುರದಲ್ಲಿ ಲೂಯಿಗಾಗ್ನಿ ಉತ್ಸವ. ಇನ್ನು ಸಿಕ್ಕಿಂದಲ್ಲಿ ಸಾಗ್ದಾವ ಉತ್ಸವ ಮತ್ತು ಲೋಸಾಂಗ್ ಉತ್ಸವ. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಲೋಸಾರ್ ಮತ್ತು ಮೊಪ್ಪಿನ್ ಉತ್ಸವ. ಇನ್ನು ಮೇಘಾಲಯದಲ್ಲಿ ನೊಹೋಗ್ರಾಮ್ ನೃತ್ಯ